ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀಪಾದ ವಲ್ಲಭ ಗುರೋ ಪರಮೇಶ್ವರಸ್ಯ ಯೋಗೀಶ್ವರಸ್ಯ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತಸ್ಯ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಬ್ಜಮಹಂ ನಮಾಮಿ. ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ನಾಗೇಂದ್ರ ಶಾಸ್ತ್ರಿಗಳ ಸಮಾಗಮ ಪ್ರಸಂಗವನ್ನು ವಿವರಿಸುತ್ತಾ ಕಾಲನಾಗಮಣಿಯನ್ನು ತೆಗೆದುಕೊಂಡು ಶಂಕರ ಭಟ್ಟರು ಧರ್ಮಗುಪ್ತರು ಪೀಠಿಕಾಪುರದ ಕಡೆಗೆ ಪ್ರಯಾಣಿಸುತ್ತಾ ಮಾರ್ಗದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಆತಿಥ್ಯ ಪಡೆದರು. ಅವರ ಹೆಸರು ನಾಗೇಂದ್ರ ಶಾಸ್ತ್ರಿ. ಅವರು ಪೀಠಿಕಾಪುರ ಸಂದರ್ಶಿಸಿದ ಸಮಯದಲ್ಲಿ ನರಸಿಂಹವರ್ಮರ ಮನೆಯಲ್ಲಿ ಶ್ರೀಗಳು ಗಿಡಗಳಿಗೆ ನೀರುಣಿಸುತ್ತಿದ್ದ ಸಮಯದಲ್ಲಿ ನರಸಿಂಹವರ್ಮರು ಗಿಡಗಳ ಬುಡಗಳನ್ನು ಸರಿ ಮಾಡುತ್ತಿದ್ದರು. ಆಗ ಅವರ ಕೈಗಳಿಗೆ ಶ್ರೀಪಾದರ ಪಾದಗಳ ಗುರುತಿನ ಪಾದುಕೆಗಳು ದೊರೆತು ಶ್ರೀಪಾದರು ಅವುಗಳನ್ನು ನಾಗೇಂದ್ರ ಶಾಸ್ತ್ರಿಗಳಿಗೆ ದಯಪಾಲಿಸಿ ಮುಂದೆ ಅದನ್ನು ಶಂಕರ ಭಟ್ಟ ಮತ್ತು ಧರ್ಮಗುಪ್ತರೆಂಬುವರಿಗೆ ನೀಡಬೇಕೆಂದು ತಿಳಿಸಿದ್ದರು. ನಾಗೇಂದ್ರ ಶಾಸ್ತ್ರಿಗಳು ತಮ್ಮ ಜೀವನದಲ್ಲಿ ನಡೆದ ವಿಚಿತ್ರ ಸನ್ನಿವೇಶಗಳನ್ನು ವಿವರಿಸಿ ನಂತರ ಶಂಕರ ಭಟ್ಟರು ಹಾಗೂ ಧರ್ಮಗುಪ್ತರನ್ನು ಸತ್ಕರಿಸಿ ಅವರಲ್ಲಿದ್ದ ಕಾಲನಾಗಮಣಿಯನ್ನು ಪಡೆದು ತಮ್ಮಲ್ಲಿದ್ದ ಪಾದುಕೆಗಳನ್ನು ಅವರಿಗೆ ಕೊಟ್ಟರು. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಶ್ರೋತೃಗಳಿಗೆ ಭಾಸ್ಕರ ಶಾಸ್ತ್ರಿಯ ಜೊತೆ ಮಿಲನವೆಂಬ 40ನೆಯ ಅಧ್ಯಾಯಕ್ಕೆ ಸ್ವಾಗತ. ಶಂಕರ ಭಟ್ಟ ಮತ್ತು ಧರ್ಮಗುಪ್ತರ ವಿಚಿತ್ರ ಸಂಘಟನೆಗಳು. ನಾವು ಅಂದರೆ ಶಂಕರ ಭಟ್ಟರು ಮತ್ತು ಧರ್ಮಗುಪ್ತರು ಅನೇಕ ವಾಹನಗಳ ಮೂಲಕ ಪ್ರಯಾಣಿಸುತ್ತಿದ್ದೆವು. ಒಮ್ಮೆ ಪಾದಚಾರಿಗಳಾಗಿಯೂ ಮತ್ತೊಮ್ಮೆ ಎತ್ತಿನ ಗಾಡಿಗಳ ಮೂಲಕ, ಕುದುರೆ ಗಾಡಿ ಮೂಲಕ ಪ್ರಯಾಣ ಮುಂದುವರಿಸುತ್ತಿದ್ದೆವು. ಹಾಗೆಯೇ ಪ್ರಯಾಣಿಸುತ್ತಾ ತ್ರಿಪುರಾಂತಕ ಮಹಾಕ್ಷೇತ್ರ ತಲುಪಿದೆವು. ತ್ರಿಪುರಾಂತಕೇಶ್ವರನ ದರ್ಶನ ಲಭಿಸಿತು. ಅಲ್ಲಿನ ದಿವ್ಯಾನುಭವಗಳು ಎಷ್ಟೋ ನಮಗೆ ಆನಂದ ತಂದವು. ನಮ್ಮ ಬಳಿ ಶ್ರೀಪಾದರ ದಿವ್ಯ ಪಾದುಕೆಗಳಿದ್ದವು. ನಮ್ಮ ಜೊತೆಯೇ ಶ್ರೀಗಳು ಪ್ರಯಾಣ ಮಾಡುತ್ತಿದ್ದ ಅನುಭವ ನಮಗಾಗುತ್ತಿತ್ತು. ನಮ್ಮ ಪಯಣ ಶ್ರೀಗಳೇ ನಮ್ಮೊಳಗಿಂದ ನಡೆಸುತ್ತಿದ್ದಂತೆ ನಮಗೆ ಗೋಚರಿಸುತ್ತಿತ್ತು. ನಮ್ಮ ಮಾತು ಸಹ ನಮಗೆ ತಿಳಿಯದಂತೆ ಹೊರಬರುತ್ತಿತ್ತು. ಊಟ ಮಾಡುವಾಗಲೂ ಶ್ರೀಗಳೇ ನಮ್ಮೊಳಗಿಂದ ಭುಜಿಸುತ್ತಿದ್ದಂತೆ ಇತ್ತು. ನಮ್ಮ ಶರೀರದ ಮಾಂಸ, ರಕ್ತ ಮತ್ತು ನಾಡಿಗಳಲ್ಲಿ ಸಹ ಅವರೇ ತುಂಬಿರುವಂತೆ ಅನಿಸುತ್ತಿತ್ತು. ಜೀವಾತ್ಮನೇ ಪರಮಾತ್ಮ ಎಂದು ನಾವು ಕೇಳಿದ್ದೇವೆ ಹೊರತು ಈ ರೀತಿ ಮೈಯೆಲ್ಲ ಶ್ರೀಗಳ ಚೈತನ್ಯವೇ ತುಂಬಿ ಅವರೊಟ್ಟಿಗೆ ಸ್ಪರ್ಶವಿಲ್ಲದೆ ಅನುಭವ ಮಾತ್ರ ಇರುವ ಲೀಲೆ ಮಾತ್ರ ನಾವು ಕೇಳಿರಲಿಲ್ಲ, ನೋಡಿರಲಿಲ್ಲ. ಶ್ರೀ ತ್ರಿಪುರಾಂತಕೇಶ್ವರದ ಅರ್ಚಕರು ಶ್ರೀ ಭಾಸ್ಕರ ಶಾಸ್ತ್ರಿ ನಮ್ಮನ್ನು ಬಹಳ ಆದರಿಸಿದರು. ಆತ ಶ್ರೀ ಪೀಠಿಕಾಪುರದವರಂತೆ. ಅರ್ಚನೆ ಮಾಡಲು ಅಲ್ಲಿ ನೇಮಿಸಲ್ಪಟ್ಟಿದ್ದರು. ಷೋಡಶಿ ರಾಜೇಶ್ವರಿ ದೇವಿ ಭಕ್ತ, ಶ್ರೀ ಪೀಠಿಕಾಪುರ ನಿವಾಸಿನಿ, ಶ್ರೀ ಕುಕ್ಕುಟೇಶ್ವರ ಪ್ರಭುಗಳ ದೇವಿಯೇ ಆದ ಶ್ರೀ ರಾಜೇಶ್ವರಿ ದೇವಿ ಸ್ವಪ್ನದಲ್ಲೇ ಆತನಿಗೆ ಮಂತ್ರದೀಕ್ಷೆಯನ್ನಿತ್ತಳಂತೆ. ನಮ್ಮಿಬ್ಬರನ್ನು ತನ್ನ ಆತಿಥ್ಯ ಸ್ವೀಕರಿಸಲು ಬಯಸಿದನು. ನಮ್ಮ ಬಳಿ ಶ್ರೀಗಳ ಪಾದುಕೆಗಳಿರುವ ವಿಷಯ ಅರಿತನು. ನಾವು ಅವನ್ನು ಆತನ ಪೂಜಾಗೃಹದಲ್ಲಿಟ್ಟೆವು. ಸುಶ್ರಾವ್ಯ ಕಂಠದಿಂದ ಆ ಪಾದುಕೆಗಳು ಹೀಗೆ ನುಡಿದವು: ಮಕ್ಕಳ, ನೀವು ಬಹಳ ಧನ್ಯರು. ಈ ಪಾದುಕೆಗಳಿಗೆ ಭಾಸ್ಕರ ಶಾಸ್ತ್ರಿ ಪೂಜೆ ಮಾಡಬೇಕು. ಸದ್ಯಕ್ಕೆ ತಾಮ್ರ ರೂಪದಲ್ಲಿರುವ ಈ ಪಾದುಕೆಗಳು ಭಾಸ್ಕರ ಶಾಸ್ತ್ರಿ ಮಂತ್ರೋಪಾಸನೆ ಬಲದಿಂದ ಕೆಲ ವರ್ಷಗಳಲ್ಲಿ ಸ್ವರ್ಣ ಪಾದುಕೆಗಳಾಗುವವು. ಕೆಲ ಹಿರಣ್ಯ ಲೋಕಸ್ಥ ಮಹಾಪುರುಷರು ಇವನ್ನು ಹಿರಣ್ಯ ಲೋಕದಲ್ಲಿಟ್ಟು ಪೂಜಿಸುವರು. ನಂತರ ಕಾರಣ ಲೋಕಕ್ಕೆ, ತದನಂತರ ನಾನಿರುವ ಮಹಾಕಾರಣ ಲೋಕಕ್ಕೆ ತರುವರು. ಆ ನನ್ನ ಪಾದುಕೆಗಳನ್ನು ನಾನೇ ಧರಿಸಿ ಕಾರಣ ಲೋಕದಲ್ಲಿನ ದಿವ್ಯಾತ್ಮರನ್ನು ಆಶೀರ್ವದಿಸುವೆನು. ನಂತರ ಹಿರಣ್ಯ ಲೋಕದ ಮಹಾಪುರುಷರನ್ನು ಆಶೀರ್ವದಿಸುವೆನು. ಆಗ ಅವುಗಳಿಗೆ ತೇಜೋಮಯ ಸಿದ್ಧಿ ಪ್ರಾಪ್ತವಾಗುವುದು. ಆಗ 18,000 ಮಹಾಸಿದ್ಧರು ಅವನ್ನು ಸ್ವರ್ಣ ವಿಮಾನದಲ್ಲಿ ಕೊಂಡೊಯ್ದು ನನ್ನ ಜನ್ಮ ಸ್ಥಾನದಲ್ಲಿ ಮಂತ್ರೋಚ್ಚಾರಣೆಯಿಂದ ದಿವ್ಯ ನೀರಾಜನ ಸಮೇತ ಭೂಮಿಯಲ್ಲಿ 360 ಆಳೆತ್ತರ ಅಂತರ್ಭಾಗದಲ್ಲಿ ಪ್ರತಿಷ್ಠಾಪಿಸುವರು.
ಅಲ್ಲಿ ಸ್ವರ್ಣಮಯ ದೇಹಕಾಂತಿಯುಳ್ಳ ದಿವ್ಯ ನಾಗರು ದಿನನಿತ್ಯ ಅವನ್ನು ಪೂಜಿಸುವವು. 64,000 ಯೋಗಿನಿಯರು ಅವನ್ನು ಸ್ವರ್ಣ ಸಿಂಹಾಸನದ ಮೇಲಿಟ್ಟು ಪೂಜಿಸುವರು. ಪ್ರತಿನಿತ್ಯ ಯೋಗಿನಿ ಮಣಿಯರು ಮತ್ತು ಋಷಿ ಸಂಘದಿಂದ ಆರಾಧಿಸಲ್ಪಡುವ ನಾನು ಅಲ್ಲೇ ದರ್ಬಾರು ನಡೆಸುವೆನು. ಈ ಭೂಮಿಗೆ ಸೇರಿಕೊಂಡೇ ಸ್ವರ್ಣ ಪೇಠಿಕಾಪುರ ವಿಭಿನ್ನ ಅಳತೆಗಳಲ್ಲಿ ಅದೃಶ್ಯವಾಗಿ ಮತ್ತು ಅಗೋಚರವಾಗಿರುವುದು. ಸಾಮಾನ್ಯ ಜನರಿಗೆ ಭೂಮಿಯ ಮೇಲಿನ ಪೇಠಿಕಾಪುರ ಮಾತ್ರ ಕಾಣುತ್ತಿರುವುದು. ಯೋಗ ದೃಷ್ಟಿಯುಳ್ಳವರಿಗೆ ಮಾತ್ರ ಸ್ವರ್ಣ ಪೇಠಿಕಾಪುರ ಕಾಣುವುದು. ನನ್ನ ಸ್ವರ್ಣ ಪಾದಕೆ ಪ್ರತಿಷ್ಠಿಸಲ್ಪಡುವ ಸ್ಥಳದ ಸರಿಯಾಗಿ ಮೇಲಿನ ಭೂಭಾಗದಲ್ಲಿ ಪೀಠಿಕಾಪುರದಲ್ಲಿ ನನ್ನ ಪಾದುಕೆ ಪ್ರತಿಷ್ಠಿಸಲಾಗುವುದು. ಆದ್ದರಿಂದ ನೀವೆಲ್ಲ ಸಂತೋಷದಿಂದ ಇರಿ. ಮುಂದೆ ಅವೆಷ್ಟೋ ವಿಚಿತ್ರಗಳು ನಡೆಯುವವು. ಈ ನನ್ನ ಮಹಾ ಸಂಸ್ಥಾನದಲ್ಲಿರುವ ಪಾದುಕೆಯ ದರ್ಶನಕ್ಕಾಗಿ ಭಕ್ತರು ಇರುವೆಯ ಸಾಲಿನಂತೆ ಬರುವರು. ನಾವೆಲ್ಲ ಆಶ್ಚರ್ಯಚಕಿತರಾದೆವು. ಶ್ರೀ ಭಾಸ್ಕರ ಶಾಸ್ತ್ರಿಗಳು ಷೋಡಶಿ ರಾಜೇಶ್ವರಿ ದೇವಿಯ ಪರಮ ಭಕ್ತರು. ದೇವಿಯ ವೈಭವವನ್ನು ತಿಳಿಸಿ ಎಂದು ಹೇಳಲು ಅವರು ಹೇಳಲಾರಂಭಿಸಿದರು. ಶ್ರೀ ರಾಜರಾಜೇಶ್ವರಿ ದೇವಿ ವಿವೇಕಕ್ಕೆ ಚಿಹ್ನೆ. ಮಕ್ಕಳ, ರಾಜರಾಜೇಶ್ವರಿ ಚೈತನ್ಯದ ಬಗ್ಗೆ ಯೋಚಿಸುವ ನಿಮ್ಮ ಮನಸ್ಸಿಗೆ ತಮ್ಮ ಇಚ್ಛೆಗಿಂತಲೂ ಉನ್ನತ ವಿಶಾಲವಾದ ಪ್ರದೇಶದಲ್ಲಿ ಆ ತಾಯಿ ಕೂತಿರುವಳು. ಸಾಧಾರಣವಾಗಿ ನಮ್ಮ ಆಲೋಚನೆಗಳು ಮನಸ್ಸು ಮೇಧಾಶಕ್ತಿಯಾಗಿ ಬದಲಾಯಿಸಿ ಬಿಡುತ್ತಿರುವವು. ಹಾಗಲ್ಲದೆ ಮನಸ್ಸು ವಿವೇಕವಂತವಾಗಿ ಮಾರ್ಪಡಲು ಶ್ರೀ ಈ ರಾಜೇಶ್ವರಿ ತಾಯಿ ನೆರವಾಗುವಳು. ಈ ನಮ್ಮ ಇಚ್ಛೆಯ ಸಂಕುಚಿತ ಪರಿಧಿಯನ್ನು ದಾಟಿ ಶುದ್ಧ ವಿಶಾಲತ್ವ ಹೊಂದಬಲ್ಲ ಅನುಗ್ರಹವನ್ನು ತರುವುದೇ ಈ ತಾಯಿಯ ಕರುಣೆ. ಸಾಮಾನ್ಯವಾಗಿ ಶಕ್ತಿ ಮತ್ತು ವಿವೇಕ ಒಂದೆಡೆ ಇರಲಾರವು. ಆದರೆ ಶ್ರೀ ರಾಜರಾಜೇಶ್ವರಿ ಅನುಗ್ರಹವಿದ್ದಲ್ಲಿ ನಮಗೆ ಶಕ್ತಿ ವಿವೇಕ ಕೂಡಿ ಇರಬಲ್ಲವು. ದಿವ್ಯ ಚೈತನ್ಯದಿಂದ ಎಷ್ಟೋ ಅನಂತಗಳಿರುವವು. ಅವನ್ನು ತಿಳಿಯಲು ನಮ್ಮ ಮನಸ್ಸಿಗೆ ಈ ತಾಯಿ ಸಹಾಯವಾಗುವಳು. ವಿಶ್ವದಲ್ಲಿ ವಿಶಾಲ ಯೋಚನೆಗಳು ಬೆಳಗಲು ಈಕೆ ಮನಸ್ಸಿಗೆ ನೆರವಾಗುವಳು. ಅತ್ಯದ್ಭುತ ದಿವ್ಯ ಜ್ಞಾನಕ್ಕೆ ಶಾಶ್ವತವಾದ ದಿವ್ಯ ಮಾತೃಶಕ್ತಿ ನಮ್ಮಲ್ಲೂ ಮತ್ತು ವಿಶ್ವದಲ್ಲೂ ಬೆಳಗಲು ಮತ್ತು ಪ್ರಶಾಂತತೆಯಿಂದ ಮಹತ್ತರ ಕಾರ್ಯ ಸಾಧನೆಗೆ ಈ ದೇವಿಯ ಅನುಗ್ರಹ ಅತಿ ಮುಖ್ಯ. ರಾಜರಾಜೇಶ್ವರಿ ದೇವಿ ಅನಂತ ವಿವೇಕಕ್ಕೆ ಹೆಸರು. ಆಕೆಗೆ ತಿಳಿಯದ್ದು ಈ ಪ್ರಪಂಚದಲ್ಲೇ ಇರಲಾರದು. ಎಲ್ಲ ವಿಷಯಗಳನ್ನು, ಸರ್ವ ಜೀವಿಗಳನ್ನು, ಸ್ವಭಾವಗಳನ್ನು, ಅವನ್ನು ಚಲಿಸುವ ಶಕ್ತಿಗಳನ್ನು, ಪ್ರಪಂಚದ ಧರ್ಮವನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ತಕ್ಕ ಸಮಯವನ್ನು ಸಹ ಆಕೆ ಗ್ರಹಿಸಬಲ್ಲಳು. ಆಕೆಗೆ ಭೇದ ಭಾವದ ಬುದ್ಧಿ ಎಳ್ಳಷ್ಟೂ ಇಲ್ಲ. ಯಾರ ಮೇಲೂ ದ್ವೇಷವೇ ಆಗಲಿ ಅಭಿಮಾನವೇ ಆಗಲಿ ಇರುವುದಿಲ್ಲ. ಸಾಧನೆಯಿಂದ ದರ್ಶನ ಪಡೆದವರನ್ನು ವಿಶ್ವಾಸಪಾತ್ರರನ್ನಾಗಿ ಪರಿಗಣಿಸಿ ತಮ್ಮ ಬಳಿ ಆಶ್ರಯ ನೀಡುವಳು. ಈ ರಾಜರಾಜೇಶ್ವರಿಯ ಶಕ್ತಿಯನ್ನು ಪಡೆದ ಸಾಧಕರು ತಮ್ಮ ವಿವೇಕ ಬಲದಿಂದ ವಿರೋಧ ಶಕ್ತಿಗಳನ್ನು ದೂರ ಇಟ್ಟುಕೊಳ್ಳಬಲ್ಲರು. ಆಕೆ ಅಂತಹವರಿಗೆ ಎಂತಹ ಫಲ ಕೊಡಬೇಕು ಅಂತಹದ್ದೇ ಕೊಡುವಳು. ಈ ವಿಶ್ವದಲ್ಲಿನ ಯಾವುದರ ಮೇಲೂ ಅನುಬಂಧ ಇಟ್ಟುಕೊಳ್ಳದೆ, ಅಂದರೆ ಅಸಂಗತ್ವವನ್ನು ಹೊಂದಿರುವಳು. ಆಕೆ ಪ್ರತಿಯೊಬ್ಬರ ಜೊತೆಯೂ ಅವರವರ ಪ್ರಕೃತಿ, ಅಗತ್ಯ ಮತ್ತು ಸಾಮರ್ಥ್ಯದಂತೆ ವ್ಯವಹರಿಸುತ್ತಿರುವಳು. ಈ ತಾಯಿ ತನ್ನ ಬಯಕೆಗಳನ್ನು ಬಲವಂತವಾಗಿ ಯಾರ ಮೇಲೂ ವಿಧಿಸುವುದಿಲ್ಲ. ಪರಿಣಾಮಗಳನ್ನು ಅರಿತವರನ್ನು ಅವರಿಗೆ ತಕ್ಕಂತೆ ನಡೆಸುವಳು. ಅಜ್ಞಾನರನ್ನು ಅವರ ಅಜ್ಞಾನ ಮಾರ್ಗದಲ್ಲಿ ಹೋಗಲು ಬಿಡುವಳು. ಅಂಥವರು ಮೊದಲಿನಿಂದ ಅನುಭವಿಸುತ್ತಿರುವ ಸ್ವಾತಂತ್ರ್ಯವನ್ನು ಆಕೆ ಸಹಿಸುವಳು. ಅವರು ಮುಂದೆ ಬಂದರು ಅಥವಾ ಕೆಟ್ಟರು ಆಕೆ ಯೋಚಿಸಳು. ಆಕೆ ಅನಂತ ಕರುಣಾಮಯಿ. ಆಕೆಯ ದೃಷ್ಟಿಯಲ್ಲಿ ಎಲ್ಲರೂ ತನ್ನ ಮಕ್ಕಳೇ. ಅಸುರರು, ರಾಕ್ಷಸರು ಮತ್ತು ಪಿಶಾಚರನ್ನು ಸಹ ಆಕೆ ತನ್ನ ಮಕ್ಕಳಂತೆ ಕಾಣುವಳು. ಮಾನವರ ದಯೆಯಂತೆ ಈ ಮಾತೆಯ ದಯೆ ಕುರುಡಲ್ಲ. ಎಷ್ಟು ದಯೆ ಇದ್ದರೂ ಈಕೆ ವಿವೇಕವನ್ನು ಮಾತ್ರ ಬಿಟ್ಟಿರಳು. ಪರಮಾತ್ಮ ಆಜ್ಞಾಪಿಸಿದ ಮಾರ್ಗ ಈಕೆ ಎಂದೂ ಬಿಡಳು. ಆಕೆಯ ಶಕ್ತಿ ಜ್ಞಾನ ಸಹಿತವಾಗಿಯೇ ಇರುವುದು. ಆದ್ದರಿಂದ ನಾವು ಆಕೆಯ ಅನುಗ್ರಹ ಪಡೆದರೆ
ಸತ್ಯ ಹೊರಬಂದು ನಮಗೆ ಸತ್ಯ ಜ್ಞಾನ ಬೋಧನೆ ಆಗುವುದು. ಆಕೆಯ ಶಕ್ತಿ ಪಡೆಯಲು ಕರ್ತವ್ಯ ದೀಕ್ಷೆ ಮತ್ತು ಸತ್ಯ ಶೋಧನೆ ಬಿಡದೆ ನಡೆಸಬೇಕು. ಆಗಲೇ ಈ ತಾಯಿಯ ಅನುಗ್ರಹ ನಾವು ಪಡೆಯಬಹುದು. ನಾನು ಪೀಠಿಕಾಪುರ ವಾಸಿ ಆದ್ದರಿಂದ ಮತ್ತು ಶ್ರೀಪಾದರ ದಯೆಗೆ ಪಾತ್ರನಾದ ಕಾರಣ ಶ್ರೀ ರಾಜರಾಜೇಶ್ವರಿ ದೀಕ್ಷೆ ಪಡೆಯಲು ಸಫಲನಾದೆನು. ಇಂದು ನನಗೆ ದೀಕ್ಷೆ. ಬಹಳ ಹೊತ್ತು ಧ್ಯಾನದಲ್ಲಿರಬೇಕು. ಶ್ರೀಪಾದರು ಪೀಠಿಕಾಪುರದಿಂದ ಯಾವ ಪರಿಸ್ಥಿತಿಯಲ್ಲಿ ಹೊರಬಂದು ಸಂಚಾರಕ್ಕೆ ಬಂದಿಹರೋ ನಾಳೆ ತಿಳಿಸುವೆ. ನೀವು ಬರುವುದಕ್ಕೆ ಮುಂಚಿತವೇ ನಾನಿತ್ತ ಪುಳಿಯೋಗರೆ ಶ್ರೀಗಳು ಸ್ವೀಕರಿಸುವರು. ಅವರು ರಾಜರಾಜೇಶ್ವರಿ ರೂಪದಲ್ಲಿ ದರ್ಶನ ನೀಡುವರು. ಈ ಮಹಾಪ್ರಸಾದ ಸ್ವೀಕರಿಸಿ ನೀವು ಧ್ಯಾನಸ್ಥರಾಗುವುದು ಎಂದು ತಿಳಿಸಿದರು. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ. ಇದು ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತದಲ್ಲಿ 40ನೆಯ ಅಧ್ಯಾಯ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.